ಇದು ಡೇಟು. ಈಗ ಗುರುವಾಯೂರಲ್ಲಿ ಇದ್ದೀವಿ, ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮಧ್ಯರಾತ್ರಿ 2 ಗಂಟೆಗೆ ನಾವು ಗುರುವಾಯೂರು ರೀಚ್ ಆಗಿದ್ವಿ. 6 ವರ್ಷದಿಂದ ನಾವು ಗುರುವಾಯೂರು ಹೋಗ್ತಾ ಇದ್ದೀವಿ. ಆದರೆ ಒಂದ್ಸರಿನೂ ದೇವ್ರ ದರ್ಶನ ಮಾಡಿಲ್ಲ. ಹೋದಾಗೆಲ್ಲ ತುಂಬ ರಶ್ ಇರ್ತಿತ್ತು. ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಹೆಂಗೆ ಫೇಮಸ್ಸು ಹಂಗೆ ಅದೇ ಥರ ಕೇರಳದಲ್ಲಿ ಗುರುವಾಯೂರು ಅಂದರೆ ಫೇಮಸ್ಸು. ಅದಕ್ಕೆ ಮಧ್ಯರಾತ್ರಿ ಅದು ಇಷ್ಟು ಜನ ರಶ್ ಇದ್ದಾರೆ. ಅದೋಡು ಮೂವೇ ಆಯ್ತಿಲ್ಲ, ಒಂದೇ ಕಡೆ ಸ್ಟ್ಯಾಚ್ಯೂ ಆಗಿಬಿಡೈತೆ ನೋಡಿ. ಎಷ್ಟಾಗಿದೆ ನಮ್ಮ ಗುರುವಾಯೂರಲ್ಲಿ ಈ ಥರ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ನೋಡಿ ಅಲ್ಲಿ ನೋಡಿ, ಅಲ್ಲಿ ವಿಡಿಯೋ ಮಾಡಿ. ಗುರುವಾಯೂರ್ಗೆ ಮೇಯ್ನ್ ಜನ ಬರೋದೆ ಶಾಪಿಂಗ್ ಮತ್ತು ಹಲ್ವಾ ತಗೊಳ್ಳೋಕ್ಕೆ. ನಾವು ಪ್ರತಿ ವರ್ಷವೂ ಇಲ್ಲಿಂದನೇ ಹಲ್ವಾ ತೊಗೊಂಬರೋದು. ಈಗ ಹಲ್ವಾ ಶಾಪಿಂಗ್ ಮಾಡ್ತಾಯಿದ್ದೀವಿ. ಅಲ್ಲ ಸ್ವಲ್ಪ ಅಲ್ಲಿ ಇಸ್ಕೋ ಎಲ್ಲ ಕೊಡ್ರಿ. ಇಲ್ಲ ತಿನ್ನೋಣ. ಇಲ್ಲ ನೋಡಿ, ಇನ್ನೊಂದು ಅಂಗಡಿಗೆ ಹೋಗೋರೆ ಟೇಸ್ಟ್ ತಿನ್ನೋಕ್ಕೆ. ಫ್ರೀ 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 ಅಂದ್ಬಿಟ್ಟು ಎಲ್ಲ ಅಂಗಡಿಗೆ ಹೋಗು. ಅಲ್ಲ ಇನ್ನೂ ಮದುವೆ ಆಗಿಲ್ಲ, ಆಗ್ಲೇ ಎಷ್ಟು ನಿಮ್ಮ ಮಕ್ಕಳಿಗೆಲ್ಲ ಆಟೋ ಸಾಮಾನು ತಗೊಂಡಿದ್ದೀರಲ್ಲ. ನಮ್ಮ ಪರಿಸ್ಥಿತಿ ನೋಡ್ಬಿಟ್ಟು ಅವರೇ ಗಿವ್ ಅವೇ ಮಾಡ್ಬಿಟ್ರು ನಮ್ಗೇನೆ. ಒಂದು ಕೋಳಿ, 2 ಕೋಳಿ, ಇದು ಪಾಮ್ ಅನ್ನೋ ಗೊಂಬೆ, 2 ಗೊಂಬೆ, 2 ಬಾತ್ಕೋಳಿ ಚೆನ್ನಾಗಿದೆ, ಕೊಡ್ರಿ. ಇದು ಸೌಂಡ್ ಮಾಡಿದ್ರೆ ಕಾರ್ಗೆ ಇಟ್ಕೊಳ್ಳಿ. ಬೇಡ ಬೇಡ, ಯಾಕೆ ಎಲ್ಲ ಅಂಗಡಿ ಹೋಗ್ಕೊಂಡು ಒಂದೊಂದು ಕಲೆಕ್ಷನ್ ಮಾಡ್ಕೊಂಡು ಬರ್ಬೋದು. ಹಾಕಿ ಸ್ವಾಮಿ. ಈ ಗ್ಯಾಪಲ್ಲಿ ಇಲ್ಲಿ ಯಾರೋ ಪರ್ಫ್ಯೂಮ್ ಬೇರೆ ಸೇಲ್ ಮಾಡ್ತಿದ್ರು ಅಂತ ಅದನ್ನೆಲ್ಲ ಸ್ಮೆಲ್ ಮಾಡಿ ಸ್ವಲ್ಪ ಪರ್ಫ್ಯೂಮ್ ಬೇರೆ ತಗೊಂಡ್ವಿ. ಚೆನ್ನಾಗಿದೆ. ನಿನ್ನೆ ನೈಟಿಂದ ಅಡುಗೆ ಮಾಡಿಲ್ಲ, ಈಗ ಬಂದ್ಬಿಟ್ಟು ಅಡುಗೆ ಮಾಡ್ತಾವ್ರೆ. ಅಡುಗೆ ಎಲ್ಲ ಆದಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಾಷ್ಟ ಮಾಡಿ ಅಲ್ಲಿಂದ ಏರಿಮಲೆ ಕಡೆ ಹೊರಟ್ವಿ. ನಮ್ಗೆ ಟೀ, ನೀವು ಊಟ ನಾಷ್ಟ ಅಂತೂ ಕೊಡ್ಸಲ್ಲ, ಬರೀ ಟೀ ಕಾಫಿನ ಕುಡಿತೀವಿ. ಅಲ್ಲಿ ಹೇಳ್ಬಿಟ್ಟು ಬಂದಿದ್ಯಲ್ಲ. 10 ರೂಪಾಯಿ ಟೀ. ಈಗ ಏರಿಮಲೆಗೆ ಬಂದಿದ್ದೀವಿ. ಮಧುಸ್ವಾಮಿಯವ್ರದ್ದು ಸ್ವಲ್ಪ ಗ್ಯಾಪ್ ಆಗಿರೋ ರೀಸನ್ನಿಂದ ಅವ್ರಿಗೆ ಬಣ್ಣ ಹಚ್ಚಲೇಬೇಕಿತ್ತು. ಅದಕ್ಕೆ ಈಗ ರೆಡಿ ಮಾಡ್ತಾ ಇದ್ದೀವಿ. ಯಾವ ಕಲರ್ ಬೇಕು? ಹಸಿರು, ರೆಡ್ ಇಸ್ಕೊಳ್ಳಿ. RCB ಬಣ್ಣ ಚೇಂಜ್ ಮಾಡೋಣ. 1 ನಿಮಿಷ ಹಿಂಗೆ ನಿಂತ್ಕೋಬೇಕು, ಕಾಲು ಎತ್ತಬಾರ್ದು. ನಿಂತ್ಕೊಳ್ರಿ ನೀವು. ಇಲ್ಲ, ಡೇರ್ ಸೋತೋಗ್ಬಿಟ್ಟೆ. ಇಲ್ಲಿ ಹಾಕಿ. ಆಗಲ್ವಾ? ತಲೆನೇ ತೋರಲ್ಲ ಇವ್ರಿಗೆ. ಆನೆ ಇಲ್ಲ, ಸ್ವಲ್ಪ ಕೊಡಿ. ಒಬ್ರಿಗೊಬ್ರಿಗೆ ಅದೇ ಸಾಕು. ಕರೆಕ್ಟ್ ಐತೆ. ಎಷ್ಟು ಟೋಟಲ್ ಪ್ರೈಸ್? 100 ರೂಪಾಯಿ ಕೊಡಿ. ಹಚ್ಚಿ ಒಂದು ಸೈಡು ಎಲ್ಲೋ ಹಚ್ಚಿ. ವಿನೋದ ಸ್ವಾಮಿ ಹಂಗಲ್ಲ, ಒಂದ್ ಸೈಡ್ ಎಲ್ಲೋ ಹಚ್ಚಿ, ಒಂದ್ ಸೈಡ್ ರೆಡ್ ಹಚ್ಚಿ. ಅದು ಗೊತ್ತಲ್ಲ, ನಾವೆಲ್ಲ ಕನ್ನಡ ಹಸು ಹಚ್ಬೇಡ, ರೆಡ್. ಗೊತ್ತಾಗಲ್ಲ ನಿಮ್ಗೆ. ಇನ್ನ ಜಾಸ್ತಿ ಐತೆ, ತಲೆ ಕೆಡ್ಸ್ಕೊಬೇಡ. ಇದೇನ್ರಿ ಗ್ರೀನ್ ಸೆಂಟ್ರಲ್ಲಿ? ನೀವು ಮಾಡ್ತಿರೋದು ಈಗ ಮಾಡ್ತಿದ್ರಲ್ಲ, ಇದು ತರಲೆ ಅಂತಾರೆ.
ಇವಾಗ ಏನು ಮಾಡಬೇಕು? ಚೆನ್ನಾಗಿ ರೆಡಿ ಮಾಡ್ತಾರೆ. ಎರಡು ಚಾಡ್ಬೇಡ್ರಿ ಇವ್ರಿಗೆ ಹಾಕ್ರಿ, ನೀವ್ ಹಚ್ಕೊಳ್ರಿ. ಹೋಗ್ಲಿ ಅದು ಮಿಕ್ಸ್ ಮಾಡ್ಬಿಡ್ರಿ, ಬ್ಲಾಕ್ ಕ್ಲೀನ್ ಮಾಡ್ರಿ. ಬ್ಲ್ಯಾಕ್ ಆಗ್ಬಿಡುತ್ತೆ. ಡಿಸೈನ್ ಮಾಡಿದ್ದೀನಿ. ಕಾಲ್ ಸುಡ್ತಾ ನಡೀರಿ ಬೇಗ. ಜೈ RCB. ಅಷ್ಟೇ, ಇವ್ರೊಬ್ರೆ. ಟೂಲ್ಸ್ ಎಲ್ಲ ಬೇಕಾ? ಕಾಲು ಅಂತ ಹೆವಿ ಸುಡ್ತೈತೆ. ಡ್ಯಾನ್ಸ್ ಆಡ್ಬೋದು, ತಮಟೆನೇ ಬೇಕಾಗಿಲ್ಲ. ಕಾಲಂತೂ ಒಂಚೂರು ಇಡಕ್ಕೆ ಆಯ್ತಿಲ್ಲ, ಅಷ್ಟು ಸುಡ್ತೈತೆ ಕಾಲು. ಬನ್ರಿ ಈ ಕಡೆ. ಕಾಲು ದೇವಸ್ಥಾನಕ್ಕೆ ಹೋಗ್ಬೇಕು. ಕಾಲು ಸುಡ್ತಾ ಇದ್ದೀರೋ? ಕೇರಳದಲ್ಲಿ ಇದ್ದಿದ್ದ ಬಿಸಿಲಿಗೆ ಒಂದೇ ಒಂದು ಸೆಕೆಂಡು ಕೂಡ ನಾವು ಕಾಲನ್ನ ನೆಲದ ಮೇಲೆ ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಅದು ಅವ್ರವ್ರು ಹೊಡಿಯೋದು, ಯಾಕೆ ಹೊಡಿತಾರೆ? ಇಲ್ಲಿ ಅಲ್ಲಿ ನೋಡಿ ಕಾಯಿ. ಹೊಡಿ ಹೊಡಿ. ಇದೇ ವಾವಾರ್ ಸ್ವಾಮಿ ಮಸೀದಿ. ಎರಿಮಲೆಯಲ್ಲಿ ಬಣ್ಣ ಹಚ್ಚಿ ದರ್ಶನ ಎಲ್ಲ ಮಾಡಿ ವಾವಾರ್ ಸ್ವಾಮಿನೆಲ್ಲ ನೋಡಿಕೊಂಡು ನಾವು ಡೈರೆಕ್ಟ್ ನೀಲಿಕಲ್ ಪಾರ್ಕಿಂಗ್ ಹತ್ರ ಬಂದ್ವಿ. ನೀಲಿಕಲ್ಲಲ್ಲಿ ಪಾರ್ಕಿಂಗ್ ಮಾಡಿ ಈಗ ಪಂಪ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಗಾಡಿ ನಿಂತಿದೆ ಆಲ್ರೆಡಿ, ಬರೀ ಟಿಟಿನೇ. ನೀಲಿಕಲ್ಲಲ್ಲಿ ಗಾಡಿ ಪಾರ್ಕ್ ಮಾಡಿ ಈಗ ಈ ಗಾಡಿ ಕಾಯ್ತಾ ಇದ್ದೀವಿ. ಬಸ್ಸಲ್ಲಿ ಸುಮ್ಮನೆ ಏನು ರಿಸ್ಕು ಅಂತ. ಹಾಂ, ಬಿಡ್ತಿದ್ವಿ ಕಾರ್ನ. ಈಗ ಎಲ್ಲ ಬಸ್ಸಲ್ಲವ್ರೆ, ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆ ಬಂದ್ರಿ, ಅಲ್ಲಿ ವಿಡಿಯೋ ಮಾಡೋದು ಮಾತ್ರ ಜೂಮ್ ಆಗಿ ತೋರಿಸ್ತಾ ಇದ್ದೀನಿ. ಸಂತೋಷ್ ಸೊಪ್ಪು ಇಲ್ಲ ಇಲ್ಲ. ಈ ಗ್ಯಾಪಲ್ಲಿ ಮಧುಸ್ವಾಮಿ ಬೇರೆ ಬಣ್ಣ ಹಚ್ಚಿ ದೇವ್ರ ದರ್ಶನ ಮಾಡೋವರೆಗೂ ಎಲ್ಲ ಚೆನ್ನಾಗೇ ಇದ್ದರು. ಅದು ಯಾವ ಗ್ಯಾಪಲ್ಲಿ ಅವ್ರು ಹುಷಾರು ತಪ್ಪಿದ್ರೋ ಗೊತ್ತಿಲ್ಲ. ನಾವು ಅಲ್ಲಿ 2 ಕಿಲೋಮೀಟ್ರ್ ನಡ್ಕೊಂಡೋಗಿ ಟ್ಯಾಬ್ಲೆಟ್ ಎಲ್ಲ ತಗೊಂಬಂದು ಕೊಟ್ವಿ. ನೋಡಿದ್ರೆ ಇನ್ನೂ ಟಯರ್ಡ್ನೆಸ್ ಹಂಗೆ ಇತ್ತು ಅವ್ರ ಮುಖದಲ್ಲಿ. ಈಗ ಪಂಪ ಹತ್ರ ರೀಚ್ ಆಗಿದ್ದೀವಿ. ನೋಡ್ತಿರ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ. ನೋಡಿ ವ್ಯೂ ಹೆಂಗಿದೆ. ಇರುಮುಡಿ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಈಗ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತೀವಿ.
ಬೇಗ ಮಾಡ್ಕೊಂಬನ್ನಿ. ಹಾಂ ಆಯ್ತು ಸ್ವಾಮಿ, ಇವಾಗ ಹೋಗಿ ಟೀ ಕುಡ್ಕೊಂಡು ಬರ್ತೀವಿ. ಎಲ್ಲ ಇಲ್ಲ ನೀವು ಮಾಡ್ಕೊಂಬರೋಗ್ರಿ ಸಾನ, ಆಮೇಲೆ ನಾವು ಬರ್ತೀವಿ. ತಲೆಯಾಗಿ ಕೆಲ್ಸ್ಕೊಂತೀರಾ? ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಶರಣಮಯ್ಯಪ್ಪ ರಕ್ಷಕನೇ, ಶರಣಮಯ್ಯಪ್ಪ ಒಡೆಯನೇ, ಶರಣಮಯ್ಯಪ್ಪ ಪ್ರಿಯನೇ, ಶರಣಮಯ್ಯಪ್ಪ ಶರಣಮಯ್ಯಪ್ಪ ದೇವರೇ, ಶರಣಮಯ್ಯಪ್ಪ ಮನು ಶರಣಕ್ಕೂ ಬೇಕಾದ್ರೆ ಕನ್ನಿಮೂಲ ಗಣಪತಿ ಭಗವಾನೆ ಅಂತ ಹೇಳ್ತೀವಲ್ಲ, ಅದು ಇದೇ ದೇವಸ್ಥಾನ. ಈ ದೇವಸ್ಥಾನ ನೋಡ್ಕೊಂಡು ಅಲ್ಲಿ ಕಟ್ಟಿರ್ಬೇಕು. ಮತ್ತು ಶಬರಿಮಲೆಗೆ ಬರಬೇಕಾದ್ರೆ ಆನ್ಲೈನ್ ಕನ್ಫರ್ಮೇಷನ್ ಇಲ್ಲ ಅಂದರೆ ಬಿಡಲ್ಲ. ದಯವಿಟ್ಟು ಯಾರ್ಯಾರು ಗೊತ್ತಿಲ್ಲ ಅವರೆಲ್ಲ ಆನ್ಲೈನೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಬನ್ನಿ. ಬೆಟ್ಟ ಹತ್ತೋದು ಸ್ಟಾರ್ಟ್ ಮಾಡ್ತಿದ್ದಂಗೆ ಡೋಲಿ ಅವರೆಲ್ಲ ಕೂತಿರ್ತಾರೆ, ಹ್ಯಾಂಡಿಕ್ಯಾಪ್ ಇರ್ತಾರೆ, ಅವರೆಲ್ಲ ಅದು ಪೇ ಮಾಡಿ ಹೋಗ್ತಾರೆ. ಒಂದು ಸೈಡೇ ಅವರು ನಮಗೆ 3,000-4,000 ಸಾವಿರ ಚಾರ್ಜ್ ಮಾಡ್ತಾರೆ. ಮತ್ತು ನೀವು ಆನ್ಲೈನ್ ಬುಕ್ಕಿಂಗ್ ಎಲ್ಲ ಚೆಕ್ ಮಾಡಿ ಮುಗಿಸ್ಕೊಂಡು ಬಂದಿದ ತಕ್ಷಣ ಇಲ್ಲಿ ನಿಮಗೆ 2 ದಾರಿ ಸಿಗುತ್ತೆ. ಇದು ರೈಟ್ ಸೈಡ್ ಏನು ಕಾಣ್ತಿದೆ, ಇದು ಅಯ್ಯಪ್ಪ ಸ್ವಾಮಿ ಹೋಗಿರೋ ದಾರಿ. ಇದು ಲೆಫ್ಟ್ ಸೈಡ್ ಇರೋದು ಅಂದರೆ ಮ್ಯಾನ್ ಮೇಡು. ನಿಮ್ಗೆ ಆದಷ್ಟು ಯಾವ್ದು ಈಸಿ ಅನಿಸುತ್ತೋ ಅದರಲ್ಲೇ ಹೋಗಿ. ಶೆಡ್ಡ 15 ಒಂದು 10 ಇಲ್ಲ ಒಂದು 8 ಇದು ತನಕ ಸ್ವಲ್ಪ ಕಷ್ಟ, ಆಮೇಲೆ ಆರಾಮಾಗಿ ಹೋಗ್ಬಿಡ್ಬೋದು. ಎಲ್ಲಿ ಗೊತ್ತಾ? ಶರಣಗುತ್ತಿವರೆಗೂ. ಶರಂಗುತಿ ದಾಟ್ಬಿಟ್ರೆ ಫುಲ್ ಫ್ಲಾಟು, ರೋಡಲ್ಲಿ ನಡ್ಕೊಂಡು ಹೋದಂಗೆ ಅನ್ಸೋದು. ಮಧುಸ್ವಾಮಿ ಹುಷಾರಿಲ್ಲ ಅಂದರು ಹತ್ತವ್ರೆ. ನಾವು ಸಾಥ್ ಕೊಡ್ತಾ ಇದೀವಿ, ಮಾತಾಡೋಕ್ಕಾಯ್ತಿಲ್ಲ. ಮಾತಾಡೋಕ್ಕಾಯ್ತಿಲ್ಲ ಅವ್ರಿಗೆ. ಡಾಲಿ ಕೇಳ್ದು 15,000 ಹೇಳಿದ್ರು. ಡಾಲಿ ಅಲ್ರಿ, ಡಾಲಿ ಅಲ್ಲಪ್ಪ, ಡೋಲಿ. ಧನಂಜಯ್ ಅವರು ಬಿಸಿ. ಪ್ರತಿ ವರ್ಷ ಎಲ್ಲರಿಗೂ ಮುಂಚೆ ಹೋಗಿ ದರ್ಶನ ಮಾಡ್ತಿದ್ವಿ, ಆದರೆ ಈ ವರ್ಷ ನಾವೇ ಲೇಟಾಗಿ ಹೋಗಂಗಾಯ್ತು. ಎಲ್ಲ ನಿತುನೇ ಜಾಸ್ತಿ ರೆಸ್ಟು. ಮಧುಸ್ವಾಮಿ ತುಂಬ ಟಯರ್ಡ್ ಆಗಿರೋ ರೀಸನಿಂದ ನಾವು ಆದಷ್ಟು ಬ್ರೇಕ್ ತಗೊಂಡೇ ಬೆಟ್ಟ ಹತ್ತುತ್ತಾ ಇದ್ವಿ. ತಂದೆ ಅಯ್ಯಪ್ಪನೇ ಈಗ ಮಾರಣ್ಣ ಗುದ್ನ ಸ್ವಲ್ಪ ಅಯ್ಯಪ್ಪ ಕಾಣಿಸ್ತಾಳ್ರಿ. ಇದೊಂದು ಪೀಕ್ ಹತ್ಬಿಟ್ರೆ ಇನ್ನು ಫುಲ್ಲು ಸಮ. ಇದೆ ಮಧುಸ್ವಾಮಿ. ಕಾಲು ಹಿಡ್ಕೊಂಡು ಕಾಲು ಹಿಡ್ಕೊಂಬಿಡೈತಾ? ಹುಷಾರಿಲ್ಲ ಸ್ವಾಮಿ, ಹುಷಾರಿಲ್ಲ. ಲಾಸ್ಟ್ ಶೆಡ್ ಹತ್ರ ಬಂದಿದ್ದೀವಿ ಈಗ. ಓಹ್, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಓಡ್ತವ್ರೆ. ಅವಾಗಲೇ ಪವರ್ ಜಾಸ್ತಿ ಇರೋದು ಅವ್ರಿಗೆ. ಇವರೆಲ್ಲ ಹೋಗ್ಬೇಕಂದ್ರೆ ಕ್ಯಾಮ್ರಾ ಆನ್ ಮಾಡಬೇಕು. ಇವ್ರು ನೋಡಿ, ಸ್ವಾಮಿ ಶರಣಮಯ್ಯಪ್ಪ. ಮೊದಲನೇ ವರ್ಷ ನಾನು ಬಂದಿದ್ದೀನಿ ಅಂತ ಒಂದು ಗುರ್ತಿಗೆ ಚುಚ್ಚೋದು ಇದನ್ನು, ಶರಂಗುತ್ತಿನ ಇದೆಲ್ಲ. ಅದು ಈಗ ಮಧುಸ್ವಾಮಿ ಅವ್ರು ಚುಚ್ಚಬೇಕು. ತಗೊಳ್ರಿ. ನೋಡಿದ್ರೆ ಮರ್ತ್ಬಿಟ್ಟು ಅಲ್ಲೇ ಗಾಡಿ ಲಿಕ್ಬಿಟ್ಟು ಬಂದವ್ರೆ.
ಗಂಟೆ ಅಲ್ಲಿ ನನಗೆ ಬೇರೆ 2 ಅಡಿ ಮುಡಿ ಕೊಟ್ಬಿಟ್ಟವ್ರೆ. ಈ ಲೈನಲ್ಲಿ ಬೇರೆ ಯಾವ ಥರ ಸೈಕ್ ಮಾಡ್ತಿದ್ರು ಅಂದರೆ, ನಾವಿರೋ ಲೈನೆಲ್ಲ ಬಿಟ್ಟು ಬೇರೆಯವ್ರ ಲೈನೆಲ್ಲ ಕಳಿಸ್ತವ್ರೆ. ನಮ್ಮ ಲೈನ್ ಮಾತ್ರ 1 ಅವರಿಂದ ಹೋಲ್ಡ್ ಮಾಡಿದರು. ಅದು ಯಾಕೆ ಅಂತ ಗೊತ್ತಿಲ್ಲ. ಇನ್ನೊಂದೇನು ಟೆನ್ಷನ್ ಅಂದರೆ, ಆಲ್ರೆಡಿ ತುಂಬ ಲೇಟಾಗಿರೋ ರೀಸನಿಂದ ಇನ್ನು 5 ನಿಮಿಷ ಇತ್ತು ಸನ್ನಿಧಾನ ಕ್ಲೋಸ್ ಮಾಡೋಕ್ಕೆ. ಆಲ್ರೆಡಿ ಟೈಮ್ 10:55 ಆಗಿಬಿಟ್ಟಿತ್ತು. ನಾವು ಆದಷ್ಟು ಬೇಗ ದರ್ಶನ ಆಗಲಿ ಅಂತ ಕಾಯ್ತಾ ಇದ್ವಿ. ಆ ಗ್ಯಾಪಲ್ಲಿ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಇನ್ನೂ ಬೆಟರಾಗಿ ವೀಡಿಯೋ ಮಾಡಬೇಕು ಅಂತ ಆದಷ್ಟು ಟ್ರೈ ಮಾಡಿದೆ. ಆದರೆ ಮದುವೆ ಹುಷಾರಿರಲಿರೋ ರೀಸನ್ನಿಂದ ನನ್ನ ಕೈಲೂ ಅಷ್ಟು ಮಾಡೋಕ್ಕಾಗಲಿಲ್ಲ. ದರ್ಶನ ಎಲ್ಲ ಆದಮೇಲೆ ನೋಡಿ ಎಲ್ಲ ಹೆಂಗೆ ಮಲಗವ್ರೆ. ನಂದು ಅಲ್ಲ ಐತಲ್ಲ, ಎದುರುಗಡೆ ಟಿಕ್ಕಿದೆ. ಇದು ಗಟ್ಟಿ ಐತಾ? ತೋರಿಸಿ. ಯಾರ್ಯಾರು ಈ ವರ್ಷ ಬರೋಕ್ಕಾಗಿಲ್ವೋ, ಮುಂದೆ ಬರಬೇಕು ಅಂದ್ಕೊಂಡಿದ್ದೀರೋ, ಚಿಕ್ಕವರು ದೊಡ್ಡವರು ಹೆಣ್ಮಕ್ಳು ಎಲ್ಲ ಇಲ್ಲಿಂದನೇ ಒಂದ್ಸರಿ ನೋಡ್ಕೊಂಬಿಡಿ. ನೀನಂತೂ ಬರಲಿಲ್ಲ, ಹುಷಾರು ತಪ್ಪೆ. ಏನು ಮಾಡೋದ್ರಿ ಅಯ್ಯಪ್ಪ, ಎಲ್ಲ ಅಯ್ಯಪ್ಪನ ಪವಾಡ. ಏನಂದರೆ ತುಪ್ಪದ ಕಾಯಿ ಹೊಡೆದಿರೋದು, ತುಪ್ಪ ಎಲ್ಲ ತೆಗೆದಾದ್ಮೇಲೆ ಇರುತ್ತಲ್ಲ ಈ ಕಾಯಿನ, ಇದನ್ನು ಈ ಬೆಂಕಿಗೆ ಎಸೀತಾರೆ. ನೋಡಿ, ತುಪ್ಪ ಎಲ್ಲ ತೆಗೆದಾದ್ಮೇಲೆ ಬರೀ ಕಾಯಿ ಇರುತ್ತೆ. ಸ್ವಲ್ಪ ಜನ ಮನೆಗೆ ತಗೊಂಡೋಗ್ತಾರೆ. ಇನ್ನು ಮಿಕ್ಕಿರೋ ಕಾಯಿನ ಇಲ್ಲಿ ಎಸಿತಾರೆ. ಕೊಡ್ರಿ ಕಾಣಿಸ್ತಾರೆ. ಹಾಂ, ಅಲ್ಲಿ 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 ಹೋಗಿ ಸಾಯಪ್ಪ ಕಾಣಿಸ್ತಾರ, ಕಾಣಿಸೋದು. ಯಾರು ಲೈಕ್ ಮಾಡ್ತಾರೋ ಅವ್ರಿಗೆ ಮಾತ್ರ ಕಾಣಿಸೋದು. ಈಗ ನೀವು ನೋಡ್ತಿರೋದು 18 ಮೆಟ್ಲು. ಇದು ಕಂಪ್ಲೀಟಾಗಿ ಚಿನ್ನದಿಂದನೇ ಮಾಡಿರೋದು. ಇದನ್ನು ಬರೀ ಮಾಲೆ ಹಾಕಿರೋರಿಗೆ ಮಾತ್ರ ಹತ್ತಕ್ಕೆ ಬಿಡ್ತಾರೆ. ಯಾರ್ಯಾರು ಸಿವಿಲಲ್ಲಿ ಬಂದಿರ್ತಾರೆ ಅವ್ರನ್ನ ಇದನ್ನು ಹತ್ತಕ್ಕೆ ಬಿಡಲ್ಲ. ಆವಾಗಲೇ ಫುಲ್ ರಶ್ ಇತ್ತು, ತೋರ್ಸೋಕ್ಕಾಗಲಿಲ್ಲ. ಕ್ಲೀನಾಗಿ ಹತ್ರದಿಂದ ನೋಡ್ಕೊಂಬಿಡಿ. ಮತ್ತು ತುಂಬ ಜನ ಕನ್ಫ್ಯೂಸ್ ಆಗಿರ್ತಾರೆ, ಈ 18 ಮೆಟ್ಲು ಹತ್ತಿದ ತಕ್ಷಣ ನಮಗೆ ದೇವ್ರ ದರ್ಶನ ಆಗಿಬಿಡುತ್ತೆ ಅಂತ. ಈ 18 ಮೆಟ್ಲು ಹತ್ತಿದ ತಕ್ಷಣ ಒಂದು ಸ್ಕೈ ವಾಕ್ ಇದೆ. ಆ ಸ್ಕೈ ವಾಕ್ನ ನಾವು ಸುತ್ತಾಡ್ಕೊಂಡು ಬಂದು ಆಮೇಲೆ ದರ್ಶನ ಮಾಡಬೇಕು. ಇರುಮುಡಿಲಿ 2 ಕಾಯಿ ಕೊಟ್ಟಿರ್ತಾರೆ. ಒಂದು ಮನೆ ಹತ್ರ ಹೊಡೆಯೋಕ್ಕೆ, ಇನ್ನೊಂದು ಇಲ್ಲಿ ಮಾಳಿಗೆಪುರ ತಮ್ಮ ಅಂತ ದೇವಸ್ಥಾನ ಇದೆ, ಇಲ್ಲಿ ಕಾಯಿ ಉಳಿಸ್ಬೇಕು. ನೋಡ್ರೆ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ಏನು ಮಾಡೋದು ಗೊತ್ತಿಲ್ಲ. ಇಲ್ಲೇ ಒಂದು ರೌಂಡ್ ಹಿಂಗೆ ಉಳಿಸ್ಬಿಟ್ಟು ಬಿಡೋದಷ್ಟೇ. ಚಿಕ್ಕಮುಡಿ ಮುಗೀತು. ಈಗ ಎಲ್ಲ ಮುಗಿಸಿ ತುಪ್ಪದಕಾಯಿ ಎಲ್ಲ ಡಬ್ಬಿಗೆ ಹಾಕೊಂಡು ಇವಾಗ ಈ ವಿಡಿಯೋ ಎಡಿಟ್ ಮಾಡಿಬಿಟ್ಟೆ ನಾವು ನೆಕ್ಸ್ಟ್ ಬ್ಲಾಗ್ ಶೂಟ್ ಮಾಡಬೇಕು. ಆಲ್ರೆಡಿ ಸ್ಟೋರೇಜ್ ಫುಲ್ ಅಂತ ಬರ್ತೈತೆ. ಇರೋವರ ಆ್ಯಪೆಲ್ಲ ಡಿಲೀಟ್ ಮಾಡಿದ್ದೀನಿ. ಓಕೆ, ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ನಾವು ಮತ್ತೆ ಸಿಗ್ತೀವಿ. ಟಾಟಾ, ಬೈ ಬಾಯ್.